ನಾನು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಇದು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಒಂದು ಗುರುತು ತಗೊಂಡು ಅಥವಾ ಅಳತೆ ಕಪ್ ತಗೊಂಡು ಹಾಕ್ಕೊಳ್ಳಿ. ನಂತರ ನಾನು ಸೊಸೈಟಿ ಅಕ್ಕಿ ಹಾಕೋತಾ ಇದ್ದೀನಿ. ನೀವು ಕ್ವಾಲಿಟಿ ಅಕ್ಕಿ ಬೇಕಂದ್ರೆ ಕ್ವಾಲಿಟಿ ಹಾಕ್ಕೊಳ್ಳಿ, ಆದರೆ ಸೊಸೈಟಿ ಅಕ್ಕಿ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಾನು 2 ಕಪ್ನಷ್ಟು ಅಕ್ಕಿ ಹಾಕೊತಾ ಇದ್ದೀನಿ. ಕಡಲೆಬೇಳೆ 1 ಕಪ್ ಆದರೆ ಇವು ಅಕ್ಕಿ. ಆಮೇಲೆ ತೊಗರಿಬೇಳೆ ಹಾಕೋತಾ ಇದ್ದೀನಿ. ನಿಮಗೆ ಹೆಸರು ಬೇಳೆ ಬೇಕಂದ್ರೆ ಹೆಸರು ಬೇಳೆ ಹಾಕ್ಕೊಳ್ಳಿ, ತೊಗರಿಬೇಳೆ ಹಾಕೋಬೇಕಂದ್ರೆ ತೊಗರಿಬೇಳೆ ಹಾಕ್ಕೊಳ್ಳಿ. ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ತೊಳೆದಿಟ್ಟು ಕುಕ್ಕರ್ ಇಡೋಣ. ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಹಾಲು ಸೇರಿಸ್ತಾ ಇದ್ದೀನಿ. 1 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಕಪ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇದು ಮಿಜ್ಜಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ. ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರು ಓಕೆ. ಕುದಿಲಿಕ್ಕೆ ಇಟ್ಟೇನ್ರಿ. ಈಗ ನೋಡಿ ಈ ಥರ ಆಗಿದೆ. ಮುದ್ದೆ ಗುಂಡು ಇರುತ್ತಲ್ಲ ಅದರಿಂದ ಚೆನ್ನಾಗಿ ಮಿದ್ದೆ. ಆಮೇಲೆ ಮತ್ತೆ ಸ್ಟವ್ನಲ್ಲಿ ಇಟ್ಟು ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಈ ಕಪ್ ಅಳತೆಯಿಂದ ತೊಗೊತಾ ಇದ್ದೀನಿ. ನಾನು 3 ಕಪ್ ಹಾಕ್ತಾ ಇದ್ದೀನಿ. 2ನೇ ಕಪ್ ಹಾಕೋತಾ ಇದ್ದೀನಿ. ನಾನು 3ನೇ ಕಪ್ ಹಾಕೋತಾ ಇದ್ದೀನಿ. ಸ್ವೀಟ್ ಬೇಕಂದ್ರೆ ಸ್ವೀಟ್ ಹಾಕ್ಕೊಳ್ಳಿ. ನಮಗೆ ನಾರ್ಮಲ್ ಆಗಿರ್ಬೇಕು ಅಂತ 3 ಕಪ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ 4 ಕಪ್ ಹಾಕೋಬೋದು. ಹಿಂಗೆ ಕೈ ಆಡಿಸ್ತಾ ಇರಿ. ಈ ಥರ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ವಿಜಿಲ್ ಹೊಡಿಸಿ. ಏಲಕ್ಕಿ ಶುಂಠಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಉತ್ತತ್ತಿ, ಗೋಡಂಬಿ, ದ್ರಾಕ್ಷಿ, ಹಸಿ ಕೊಬ್ಬರಿ ರೆಡಿ ಮಾಡಿ ನೋಡಿ ಈ ಥರ ಆಗಿದೆ. ನಾನು ಏಲಕ್ಕಿ ಶುಂಠಿ ಹಾಕೋತಾ ಇದ್ದೀನಿ. ಉತ್ತತ್ತಿ, ಗೋಡಂಬಿ, ತುಪ್ಪ ಹಾಕಿ ನಾನು ಕರಿತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಇವಾಗ ದ್ರಾಕ್ಷಿ ಹಾಕ್ಕೊಳ್ಳಿ. ಇವಾಗ ಇದು ಬಂದಿದೆ, ಮಿಕ್ಸ್ ಮಾಡೋಣ. ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿದೆ ಅಲ್ವಾ? ಇವಾಗ ಬಿಸಿ ಬಿಸಿ ಪೊಂಗಲ್ ಸಿದ್ಧ.